ಹಾಯ್ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರಗಳು. ನಾನು ಕೃಷ್ಣನಾಯಕ್, ರಾಜ್ಯಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಕುಮಟಾ, ಉತ್ತರ ಕನ್ನಡ ಜಿಲ್ಲೆ. ವಿದ್ಯಾರ್ಥಿಗಳೇ, ಇವತ್ತಿನ ಈ ಒಂದು ತರಗತಿಯಲ್ಲಿ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಬರುವಂತಹ ಏನು ಅಂತಾರಾಷ್ಟ್ರೀಯ ಶಾಂತಿಗೆ ಮಾರ್ಗಗಳು ಅಂದರೆ ಅಪ್ರೋಚಸ್ ಟು ಇಂಟರ್ನ್ಯಾಷನಲ್ ಪೀಸ್ ಎಂಬ ವಿಷಯದ ಮೇಲೆ ನಾವು ಕಳೆದ ಹಲವಾರು ತರಗತಿಗಳಲ್ಲಿ ಅದರ ಬಗ್ಗೆ ನಾವು ಚರ್ಚೆ ಮಾಡ್ಕೊಳ್ತಾ ಬರ್ತಾ ಇದ್ದೀವಿ. ಅಂತಾರಾಷ್ಟ್ರೀಯ ಶಾಂತಿಗೆ ಮಾರ್ಗಗಳಲ್ಲಿ ಬಹಳ ಪ್ರಮುಖವಾದಂತಹ ಒಂದು ಪರಿಕಲ್ಪನೆಯಾದಂತಹ ಏನು ಈ ಬ್ಯಾಲೆನ್ಸ್ ಆಫ್ ಪವರ್ ಅಥವಾ ಶಕ್ತಿ ಸಮತೋಲನ ಅಂತ ಏನಿದೆಯೋ, ಇದರ ಬಗ್ಗೆ ನಾವು ಕಳೆದ 2-3 ತರಗತಿಗಳಲ್ಲಿ ಅದರ ಅರ್ಥ, ವ್ಯಾಖ್ಯಾನಗಳು, ಐತಿಹಾಸಿಕ ಹಿನ್ನೆಲೆ ಮತ್ತು ಅದರ ಲಕ್ಷಣಗಳು, ಫೀಚರ್ಸ್ ಆಫ್ ಬ್ಯಾಲೆನ್ಸ್ ಆಫ್ ಪವರ್ಸ್ ಬಗ್ಗೆ ನಾವು ಚರ್ಚೆಯನ್ನು ಮಾಡಿದ್ವಿ. ಇವತ್ತಿನ ಈ ಒಂದು ತರಗತಿಯಲ್ಲಿ ಶಕ್ತಿ ಸಮತೋಲನದ ಪ್ರಕಾರಗಳು, ಇವತ್ತಿನ ಈ ಒಂದು ಸೆಷನ್ ಏನಿದೆಯೋ ಈ ಸೆಷನ್ನಲ್ಲಿ ನಾವು ಶಕ್ತಿ ಸಮತೋಲನದ ಪ್ರಕಾರಗಳು ಅಥವಾ ಟೈಪ್ಸ್ ಆರ್ ಕೈಂಡ್ಸ್ ಆಫ್ ಬ್ಯಾಲೆನ್ಸ್ ಆಫ್ ಪವರ್ ಎಂಬ ವಿಚಾರದ ಮೇಲೆ ನಾವು ಚರ್ಚೆಯನ್ನು ಮಾಡೋಣ. ಅದಕ್ಕಿಂತ ಮೊದಲು ನಾವು ಈ ತರಗತಿಯಲ್ಲಿ ಏನೇನೆಲ್ಲ ಚರ್ಚೆ ಮಾಡ್ತೀವಿ ಅನ್ನೋದರ ಬಗ್ಗೆ ಒಂದು ವಿಷಯಸೂಚಿಯನ್ನು ಅಥವಾ ಟೇಬಲ್ ಆಫ್ ಕಂಟೆಂಟ್ಸನ್ನು ಒಮ್ಮೆ ನೋಡೋಣ. ಅದರಲ್ಲಿ ಕೈಂಡ್ಸ್ ಆಫ್ ಬ್ಯಾಲೆನ್ಸ್ ಆಫ್ ಪವರ್ ಅಂದರೆ ಶಕ್ತಿ ಸಮತೋಲನದ ಪ್ರಕಾರಗಳು ಅಥವಾ ವಿಧಗಳು, ಇದರಲ್ಲಿ ಬರುವಂತಹ ಸುಮಾರು 4 ವಿಧಗಳು, ಪ್ರಕಾರಗಳನ್ನು ನಾವು ಒಂದೊಂದಾಗಿ ಚರ್ಚೆಯನ್ನು ಮಾಡ್ತಾ ಹೋಗ್ತೀವಿ. ಈ ಬ್ಯಾಲೆನ್ಸ್ ಆಫ್ ಪವರ್ ಏನು ಅಂತಾರಾಷ್ಟ್ರೀಯ ಶಾಂತಿಯ ಮಾರ್ಗಗಳು ಅಂತ ಹೇಳ್ತೀವಿ, ಅಪ್ರೋಚಸ್ ಟು ಇಂಟರ್ನ್ಯಾಷನಲ್ ಪೀಸ್ ಅಂತ ಏನಿದೆಯೋ, ಈ ಘಟಕ 5ರಲ್ಲಿ ಬರುವಂತಹ ಒಂದು ಟಾಪಿಕ್, ಬಹಳ ಪ್ರಮುಖವಾದಂತಹ ಟಾಪಿಕ್. ಅದು ಅಂತಾರಾಷ್ಟ್ರೀಯ ಶಾಂತಿಗೆ ಮಾರ್ಗಗಳಲ್ಲಿ ಹಲವಾರು ಮಾರ್ಗಗಳಿತ್ತು, ಅಪ್ರೋಚಸ್ಗಳಿತ್ತು. ಅದರಲ್ಲಿ ಬರುವಂತಹ ಈ ಬ್ಯಾಲೆನ್ಸ್ ಆಫ್ ಪವರ್ ಅಥವಾ ಶಕ್ತಿ ಸಮತೋಲನ ಅಂತ ಏನಿದೆಯೋ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಅದರ ಲಕ್ಷಣಗಳು, ಅದರ ಐತಿಹಾಸಿಕ ಹಿನ್ನೆಲೆ, ಶಕ್ತಿ ಸಮತೋಲನ ಅಂದ್ರೇನು ಎಂಬುದರ ಬಗ್ಗೆ ನಾವು ಈಗಾಗಲೇ ಒಂದು ವಿವರವಾದಂತಹ ವಿಷಯಗಳನ್ನು ನಾವು ತಿಳ್ಕೊಂಡಿದ್ದೀವಿ. ಹಾಗಿದ್ದಾಗಿಯೂ ಕೂಡ ಈ ಬ್ಯಾಲೆನ್ಸ್ ಆಫ್ ಪವರ್ ಅಂತ ಏನಿದೆಯೋ, ಶಕ್ತಿ ಸಮತೋಲನ ಅಂತ ಏನಿದೆಯೋ, ಇದು ಒಂದೇ ರೀತಿ ಇಲ್ಲ. ಬೇರೆ ಬೇರೆ ರೂಪದಲ್ಲಿ, ಬೇರೆ ಬೇರೆ ರೀತಿಯಲ್ಲಿ ನಾವು ಅಂತಾರಾಷ್ಟ್ರೀಯ ರಾಜಕಾರಣವನ್ನು ಅಥವಾ ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಅಧ್ಯಯನ ಮಾಡುವಾಗ ನಮಗೆ ಕಂಡುಬರುವಂಥದ್ದು. ಹಾಗಾದರೆ ಶಕ್ತಿ ಸಮತೋಲನದಲ್ಲಿ ಯಾವ್ಯಾವೆಲ್ಲ ಪ್ರಕಾರಗಳಿವೆ ಎಂಬ ವಿಚಾರವನ್ನು ನಾವು ಅದರಲ್ಲಿ ಒಂದೊಂದಾಗಿ ನೋಡ್ತಾ, ವಿಚಾರ ಮಾಡ್ತಾ, ಚರ್ಚೆ ಮಾಡ್ತಾ ಹೋಗೋಣ. ವಿದ್ಯಾರ್ಥಿಗಳೇ, ಈ ಅಂತಾರಾಷ್ಟ್ರೀಯ ಶಾಂತಿಗೆ ಮಾರ್ಗಗಳಲ್ಲಿ ಬರುವಂಥ ಬಹಳ ಪ್ರಮುಖವಾದಂಥ ಪರಿಕಲ್ಪನೆಗಳಲ್ಲಿ ಈ ಬ್ಯಾಲೆನ್ಸ್ ಆಫ್ ಪವರ್ ಅಥವಾ ಶಕ್ತಿ ಸಮತೋಲನ ಕೂಡ ಒಂದು. ಇದು ಅಂತಾರಾಷ್ಟ್ರೀಯ ರಾಜಕಾರಣದಲ್ಲಿ ಬಹಳ ಪ್ರಮುಖವಾದಂತಹ ಒಂದು ಪರಿಕಲ್ಪನೆ ಕೂಡ ಆಗಿದೆ. ಅದೇ ರೀತಿಯಲ್ಲಿ ಬ್ಯಾಲೆನ್ಸ್ ಆಫ್ ಪವರ್ನಲ್ಲಿ ಹಲವಾರು ವಿಧಗಳು ಉಂಟು. ಅದರಲ್ಲಿ ನಾವು ಬಹಳ ಪ್ರಮುಖವಾಗಿ ಒಟ್ಟು 4 ವಿಧಗಳನ್ನಾಗಿ, ಪ್ರಕಾರಗಳನ್ನಾಗಿ ವಿಂಗಡಣೆ ಮಾಡಿಕೊಂಡು ಅಧ್ಯಯನವನ್ನು ಮಾಡ್ತೇವೆ. ಅದರಲ್ಲಿ ಒಂದು ಸರಳ ಸಮತೋಲನ, ಅಂದರೆ ಸರಳ ಶಕ್ತಿ ಸಮತೋಲನ ಅಂತ ಹೇಳ್ತೀವಿ, ಸಿಂಪಲ್ ಬ್ಯಾಲೆನ್ಸ್ ಆಫ್ ಪವರ್ ಅಂತ ಒಂದು. ಎರಡನೆಯದು ಬಹುಪಕ್ಷೀಯ ಸಮತೋಲನ, ಅಂದರೆ ಮಲ್ಟಿಲ್ಯಾಟ್ರಲ್ ಬ್ಯಾಲೆನ್ಸ್ ಆಫ್ ಪವರ್. ಮೂರನೆಯದು ಸ್ಥಳೀಯ, ಪ್ರಾದೇಶಿಕ ಹಾಗೂ ಜಾಗತಿಕ ಸಮತೋಲನ, ಲೋಕಲ್, ರೀಜ್ನಲ್ ಆ್ಯಂಡ್ ಗ್ಲೋಬಲ್ ಬ್ಯಾಲೆನ್ಸ್ ಆಫ್ ಪವರ್. ಮತ್ತು ನಾಲ್ಕನೆಯದು ಸರಳ ಹಾಗೂ ಕಠಿಣ ಶಕ್ತಿ ಸಮತೋಲನ, ಫ್ಲೆಕ್ಸಿಬಲ್ ಆ್ಯಂಡ್ ರಿಜಿಡ್ ಬ್ಯಾಲೆನ್ಸ್ ಆಫ್ ಪವರ್ ಅಂತ. ಈ 4 ರೀತಿಯಲ್ಲಿ ನಾವು ಶಕ್ತಿ ಸಮತೋಲನವನ್ನು ವಿಂಗಡಣೆಯನ್ನು ಮಾಡ್ತೀವಿ. ಹಾಗಾದರೆ ಈ ಶಕ್ತಿ ಸಮತೋಲನದ ಪ್ರಕಾರಗಳನ್ನು ನಾವು ಒಂದೊಂದಾಗಿ ಅಧ್ಯಯನ ಮಾಡ್ತಾ ಹೋಗೋಣ. ದ ಬ್ಯಾಲೆನ್ಸ್ ಆಫ್ ಪವರ್ ಹ್ಯಾಸ್ ದ
ಫಾಲೋಯಿಂಗ್ ಫಾರ್ಮ್ಸ್. ನಂಬರ್ 1, ಸಿಂಪಲ್ ಬ್ಯಾಲೆನ್ಸ್ ಆಫ್ ಪವರ್, ಸರಳ ಶಕ್ತಿ ಸಮತೋಲನ. If powers is concentrated in two states or two opposing camps, the balance of power is simple. ಮೊದಲನೆಯ ಪ್ರಕಾರದ ಶಕ್ತಿ ಸಮತೋಲನದಲ್ಲಿ ಬರುವಂತಹ ಶಕ್ತಿ ಸಮತೋಲನ, ಸರಳ ಶಕ್ತಿ ಸಮತೋಲನ ಅಂತಂದರೆ ಸರಳ ಶಕ್ತಿ ಸಮತೋಲನ ಅಂತ ಇದರರ್ಥ. ಅಂದರೆ ಇದರ ಲಕ್ಷಣವೆಂದರೆ ಎರಡು ವಿರುದ್ಧ ಗುಂಪುಗಳಲ್ಲಿ ಅಥವಾ ರಾಷ್ಟ್ರಗಳಲ್ಲಿ ಶಕ್ತಿಯ ವಿಭಜನೆಯು ಸಮನಾಗಿರುವುದು. If power is concentrated in two states or two opposing camps, the balance of power is simple. ಶಕ್ತಿಯು ಸಮಬಲ ಸ್ಥಿತಿಯಲ್ಲಿ ಎರಡು ರಾಷ್ಟ್ರಗಳಲ್ಲಿ ಹಂಚಿ ಹೋಗಿರುತ್ತೆ. ಇಲ್ಲಿ ಇದನ್ನೇ ನಾವು ಸಿಂಪಲ್ ಬ್ಯಾಲೆನ್ಸ್ ಆಫ್ ಪವರ್ ಅಥವಾ ಸರಳ ಸಮತೋಲನ ಅಂತ ಕರಿತೀವಿ. ಇಲ್ಲೇನಾಗಿರುತ್ತೆ, ಶಕ್ತಿ ಎರಡು ರಾಷ್ಟ್ರಗಳಲ್ಲಿ ಸಮಾನವಾಗಿ ಹಂಚಿಕೆಯಾಗಿರುತ್ತೆ. ದಿಸ್ ಟೈಪ್ಸ್ chief characteristic is that states or groups of states are divided into two camps like the two scales of the balance. ತಕ್ಕಡಿಯಲ್ಲಿ ಎರಡೂ ವಸ್ತುಗಳನ್ನು ಸಮನಾಗಿ ತೂಗುವ ರೀತಿಯಲ್ಲಿ ಇಲ್ಲಿ ಎರಡೂ ರಾಷ್ಟ್ರಗಳು ಶಕ್ತಿಯಲ್ಲಿ ಸಮಾನವಾಗಿರ್ತವೆ. ಇದನ್ನೇ ಸರಳ ಶಕ್ತಿ ಸಮತೋಲನ ಅಂತ ನಾವು ಕರಿತೀವಿ. In simple balance of power, the power distribution between the two opposing camps is almost equal. ಈ ಸರಳ ಶಕ್ತಿ ಸಮತೋಲನದಲ್ಲಿ ಈ ಶಕ್ತಿಯ ವಿತರಣೆ ಹೇಗಿರುತ್ತೆ ಅಂತಂದರೆ ಎರಡೂ ರಾಷ್ಟ್ರಗಳಲ್ಲಿ ಅದು ಸಮಾನವಾಗಿ ಹಂಚಿಕೆಯಾಗಿರುತ್ತೆ. The United States and the Soviet Union individually and the Eastern and the Western Bloc collectively were the examples of the simple balance in the post-war period of bipolarism. ಯುನೈಟೆಡ್ ಸ್ಟೇಟ್ಸ್, ಅಮೆರಿಕ ಸಂಯುಕ್ತ ಸಂಸ್ಥಾನ ಮತ್ತು ಸೋವಿಯತ್ ಯೂನಿಯನ್ ಅಂತ ಏನಿತ್ತು 1990ಕ್ಕಿಂತ ಹಿಂದೆ, ಅಂದರೆ ಶೀತಲ ಸಮರ ಎಂಡಾಗೋದಕ್ಕಿಂತ ಮುಂಚೆ ಇವೆರಡೂ ರಾಷ್ಟ್ರಗಳಲ್ಲಿ ಶಕ್ತಿಯು ಸಮ ಪ್ರಮಾಣದಲ್ಲಿ ಈಕ್ವಲ್ ಆಗಿತ್ತು, ಸಮಾನವಾಗಿ ಹಂಚಿಕೆಯಾಗಿತ್ತು ಎಂಬ ವಿಚಾರವನ್ನು ನಾವು ತಿಳ್ಕೊಳ್ಬೇಕಾಗತ್ತೆ. ಅಮೆರಿಕ ಸಂಯುಕ್ತ ಸಂಸ್ಥಾನ ಅಥವಾ ಸೋವಿಯತ್ ಯೂನಿಯನ್ ಅಥವಾ ಈಸ್ಟರ್ನ್ ಆ್ಯಂಡ್ ವೆಸ್ಟರ್ನ್ ಬ್ಲಾಕ್ ಅಂತ ಹೇಳ್ತೀವಲ್ಲ, ಅಂದರೆ ಅಮೆರಿಕದ ನೇತೃತ್ವವನ್ನು ವಹಿಸಿರುವಂಥ ರಾಷ್ಟ್ರಗಳು, ಮತ್ತು ಎರಡನೇದು ರಷ್ಯಾದ ನೇತೃತ್ವವನ್ನು ಹೊಂದಿರುವಂಥ ರಾಷ್ಟ್ರಗಳೇನಿದ್ವು, ಅವೆರಡು ಸಮಾನವಾಗಿ ಒಂದು ತಮ್ಮ ಶಕ್ತಿಯ ಒಂದು ವಿಚಾರ ನೋಡಿದಾಗ ಅವೆರಡೂ ಕೂಡ ಸಮಾನವಾಗಿ ತೂಗ್ತಾ ಇದ್ವಿ. ಇದನ್ನೇ ಸರಳ ಶಕ್ತಿ ಸಮತೋಲನ ಅಂತ ನಾವು ಕರಿತೀವಿ. ನಂತರದಲ್ಲಿ ಎರಡನೇ ಒಂದು ಪ್ರಕಾರ ಅಥವಾ ವಿಧ ಅಂತಂದರೆ ಅದು ಮಲ್ಟಿಪಲ್ ಬ್ಯಾಲೆನ್ಸ್, ಅಂದರೆ ಬಹುಪಕ್ಷೀಯ ಸಮತೋಲನ, ಮಲ್ಟಿಪಲ್ ಬ್ಯಾಲೆನ್ಸ್ ಆಫ್ ಪವರ್ ಅಂತ ಕರಿತೀವಿ. ಅಂದರೆ ಇಲ್ಲಿ ಅನೇಕ ರಾಷ್ಟ್ರಗಳ ಮಧ್ಯೆ ಶಕ್ತಿಯು ಹಂಚಿಕೆಯಾಗಿದ್ದರೆ ಅಥವಾ ಅನೇಕ ಗುಂಪುಗಳ ಮಧ್ಯೆ ವಿತರಣೆಯಾಗಿದ್ದರೆ ಅದು ಬಹುಪಕ್ಷೀಯ ಶಕ್ತಿ ಸಮತೋಲನ ಅಂತ ನಾವು ಕರಿತೀವಿ. ಅಂದರೆ ಸರಳ ಶಕ್ತಿ ಸಮತೋಲನವು ಬಹುಪಕ್ಷೀಯ ಸಮತೋಲನವಾಗಿ ಮಾರ್ಪಾಟಾಗಿರಬಹುದು. ಇಲ್ಲಿ when there is a wide dispersal of power among states and several states or groups of states balance each other, the balance is called multiple or complex. There need not be a single system. Instead, there may be many subsystems or local balances of power within a system. The multiple balance can be compared to a chandelier. A complex balance may or may not have a balancer. A simple balance may turn into a multiple or complex balance and vice versa. ಅಂದರೆ ಈ ಬಹು ಪಕ್ಷೀಯ ಸಮತೋಲನ ಅಂತಂದರೆ ಅನೇಕ ರಾಷ್ಟ್ರಗಳ ಮಧ್ಯೆ ಶಕ್ತಿಯು ಹಂಚಿಕೆಯಾಗಿರುವಂಥದ್ದು ಅಂತ ಹೇಳ್ತೀವಿ. ಅಂದರೆ ಇಲ್ಲಿ ಕೆಲವು ಸಂದರ್ಭಗಳಲ್ಲಿ ಎ ಕಾಂಪ್ಲೆಕ್ಸ್ ಬ್ಯಾಲೆನ್ಸ್ ಮೇ ಆರ್ ಮೇ ನಾಟ್ ಹ್ಯಾವ್ ಎ ಬ್ಯಾಲೆನ್ಸರ್. ಒಂದು ಜಟಿಲವಾದಂತಹ ಒಂದು ಸಮತೋಲನ ಅಂತ ಹೇಳ್ತೀವಲ್ಲ, ಅದು ಶಕ್ತಿ ಸಮತೋಲನವನ್ನು ಕಾಪಾಡಿಕೊಳ್ಳುವಂಥ ಒಂದು ಸಿಸ್ಟಮ್ ಆಗಿರಬಹುದು, ಆಗದೇ ಇರಬಹುದು.
ಎ ಸಿಂಪಲ್ ಬ್ಯಾಲೆನ್ಸ್ ಮೇ ಟರ್ನ್ ಇಂಟು ಎ ಮಲ್ಟಿಪಲ್. ಒಂದು ಸರಳ ಶಕ್ತಿ ಸಮತೋಲನವು ಅದು ಬಹುಪಕ್ಷೀಯ ಶಕ್ತಿ ಸಮತೋಲನವಾಗಿ ಪರಿವರ್ತನೆಯಾಗಬಹುದು, ಅಥವಾ ಅದು ಒಂದು ಜಟಿಲವಾದಂಥ ಶಕ್ತಿ ಸಮತೋಲನವಾಗಿ ಪರಿವರ್ತನೆ ಆಗಬಹುದು. ಅದೇ ರೀತಿಯಲ್ಲಿ ಒಂದು ಕಾಂಪ್ಲೆಕ್ಸ್ ಬ್ಯಾಲೆನ್ಸ್ ಅನ್ನೋದು ಮಲ್ಟಿಪಲ್ ಬ್ಯಾಲೆನ್ಸ್ ಆಫ್ ಪವರ್ ಆಗ್ಬೋದು, ಅಥವಾ ಮಲ್ಟಿಪಲ್ ಬ್ಯಾಲೆನ್ಸ್ ಆಫ್ ಪವರ್ ಅನ್ನೋದು ನೆಕ್ಸ್ಟು ಸಿಂಪಲ್ ಬ್ಯಾಲೆನ್ಸ್ ಆಫ್ ಪವರ್ ಆಗಿ ಪರಿವರ್ತನೆ ಆಗ್ಬೋದು. ನಂತರದಲ್ಲಿ ಈ ಬ್ಯಾಲೆನ್ಸ್ ಆಫ್ ಪವರ್ ಅಥವಾ ಶಕ್ತಿ ಸಮತೋಲನದ ಮೂರನೇ ಪ್ರಕಾರದಲ್ಲಿ ಬರುವಂತಹ ಏನು ಸ್ಥಳೀಯ, ಪ್ರಾದೇಶಿಕ ಹಾಗೂ ಜಾಗತಿಕ ಸಮತೋಲನ ಅಂದರೆ ಏನು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಶಕ್ತಿಯ ಸಮತೋಲನದ ಪ್ರಕಾರಗಳಲ್ಲಿ ಇನ್ನೊಂದು ಮೂರನೆಯ ಒಂದು ಪ್ರಕಾರ ಅಂತಂದರೆ ಲೋಕಲ್, ರೀಜ್ನಲ್ ಆ್ಯಂಡ್ ಗ್ಲೋಬಲ್ ಬ್ಯಾಲೆನ್ಸ್ ಆಫ್ ಪವರ್. ಸ್ಥಳೀಯ, ಪ್ರಾದೇಶಿಕ ಹಾಗೂ ಜಾಗತಿಕ ಶಕ್ತಿ ಸಮತೋಲನ. ಸ್ಥಳೀಯವಾಗಿಯೂ ಶಕ್ತಿ ಸಮತೋಲನ ಏರ್ಪಡಬಹುದು ಕೆಲವು ಸಂದರ್ಭಗಳಲ್ಲಿ. ಉದಾಹರಣೆಗೆ ಭಾರತ ಹಾಗೂ ಪಾಕಿಸ್ತಾನದ ಮಧ್ಯೆ ಮಿತ್ರತ್ವ ಏರ್ಪಟ್ಟರೆ ಅದು ಸ್ಥಳೀಯ ಒಂದು ಶಕ್ತಿಯ ಸಮತೋಲನ ಅನಿಸ್ಕೊಳ್ಳುತ್ತೆ. ಒಂದು ವೇಳೆ ಯುರೋಪ್ ಹಾಗೂ ಏಷ್ಯಾ ಪ್ರಾದೇಶಿಕ ಪರಿಸರದಲ್ಲಿ ಮೈತ್ರಿಯಾದರೆ ಅದು ಪ್ರಾದೇಶಿಕ ಶಕ್ತಿ ಸಮತೋಲನವಾಗಿ ಪರಿವರ್ತನೆ ಆಗುವುದನ್ನು ನಾವು ನೋಡ್ತೇವೆ. ಬ್ಯಾಲೆನ್ಸಸ್ ಮೇ in terms of their geographical coverage be spoken of as local, regional and global. If it is at the local level, the balance is local. ನಾವು ಶಕ್ತಿ ಸಮತೋಲನವನ್ನು ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಅಧ್ಯಯನ ಮಾಡುವಾಗ, ಅಂದರೆ ಇಂಟರ್ನ್ಯಾಷನಲ್ ರಿಲೇಷನ್ಸನ್ನು ಅಧ್ಯಯನ ಮಾಡುವಾಗ ಅದರಲ್ಲಿ ಬರುವಂತಹ ನಾವು ಏನು ಇಂಟರ್ನ್ಯಾಷನಲ್ ಪಾಲಿಟಿಕ್ಸ್, ಅಂತಾರಾಷ್ಟ್ರೀಯ ರಾಜಕಾರಣವನ್ನು ಅಧ್ಯಯನ ಮಾಡುವಾಗ ಅದರಲ್ಲಿ ಬ್ಯಾಲೆನ್ಸ್ ಆಫ್ ಪವರ್ನ ಕಾನ್ಸೆಪ್ಟ್ ತುಂಬ ಪ್ರಮುಖವಾದಂಥದ್ದು. ಅದರಲ್ಲಿ ಆ ಪ್ರಕಾರಗಳಲ್ಲಿ ಬ್ಯಾಲೆನ್ಸ್ ಆಫ್ ಪವರ್ನ ಪ್ರಕಾರಗಳಲ್ಲಿ ನಾವು ಮೂರನೇ ಪ್ರಕಾರವನ್ನು ನೋಡಿದಾಗ ಲೋಕಲ್, ರೀಜ್ನಲ್ ಆ್ಯಂಡ್ ಗ್ಲೋಬಲ್ ಬ್ಯಾಲೆನ್ಸ್ ಆಫ್ ಪವರ್ನ ಅಧ್ಯಯನ ಮಾಡ್ತೀವಿ. ಅದರಲ್ಲಿ ಬರುವಂತಹ ಏನು ಈ ಲೋಕಲ್ ಬ್ಯಾಲೆನ್ಸ್ ಆಫ್ ಪವರ್ ಅಂತಂದರೆ ಇಫ್ ಇಟ್ ಈಸ್ ಅಟ್ ದ ಲೋಕಲ್ ಲೆವೆಲ್, ಅಂದರೆ ಇದು ಸ್ಥಳೀಯ ಮಟ್ಟದಲ್ಲಿದ್ದರೆ ಅದನ್ನು ಸ್ಥಳೀಯ ಶಕ್ತಿ ಸಮತೋಲನ ಅಂತ ಕರಿತೀವಿ. ದ ಬ್ಯಾಲೆನ್ಸ್ ಇಸ್ ಲೋಕಲ್. If it is at the local level, the balance is local. Like we may speak of the balance of power between India and Pakistan. It is regional if an area or a continent, say Europe or Asia, is involved. ಪ್ರಾದೇಶಿಕ ಅಂತ ಬಂದಾಗ ಯಾವಾಗ ಅದನ್ನು ಹೇಳ್ತೇವೆ ಅಂತಂದರೆ ಬಹಳ ಪ್ರಮುಖವಾಗಿ ಏಷ್ಯಾ ಅಥವಾ ಉದಾಹರಣೆ ಯುರೋಪ್ ಮತ್ತು ಏಷ್ಯಾದ ಪ್ರಾದೇಶಿಕ ವಲಯದಲ್ಲಿ ಇದು ಮೈತ್ರಿ ಏರ್ಪಟ್ಟರೆ ಅದನ್ನು ನಾವು ರೀಜ್ನಲ್ ಬ್ಯಾಲೆನ್ಸ್ ಆಫ್ ಪವರ್ ಅಂತ ಕರಿತೀವಿ. ಅದನ್ನು ಬಿಟ್ಟು ಇಟ್ ಈಸ್ ಗ್ಲೋಬಲ್ ಆರ್ ವರ್ಲ್ಡ್ ವೈಡ್ ಇಫ್ ಆಲ್ ದ ಕಂಟ್ರೀಸ್ ಪಾರ್ಟಿಸಿಪೇಟ್ ಇನ್ ಇಟ್ ಥ್ರೂ ಎ ನೆಟ್ವರ್ಕ್ ಆಫ್ ಅಲಯನ್ಸಸ್ ಆ್ಯಂಡ್ ಕೌಂಟರ್ ಅಲಯನ್ಸಸ್. ಇಲ್ಲ ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಷ್ಟ್ರಗಳೆಲ್ಲವೂ ಸೇರಿಕೊಂಡು ಮೈತ್ರಿಯನ್ನು ಮಾಡಿಕೊಂಡಂಥ ಸಂದರ್ಭದಲ್ಲಿ ಅದನ್ನು ಗ್ಲೋಬಲ್ ಬ್ಯಾಲೆನ್ಸ್ ಆಫ್ ಪವರ್ ಅಂತ ಕರಿತೀವಿ. ಮತ್ತು ಈ ಬ್ಯಾಲೆನ್ಸ್ ಆಫ್ ಪವರ್ ಅಥವಾ ಕೈಂಡ್ಸ್ ಆಫ್ ಬ್ಯಾಲೆನ್ಸ್ ಆಫ್ ಪವರ್ ಶಕ್ತಿ ಸಮತೋಲನದ ಪ್ರಕಾರಗಳಲ್ಲಿ ಪ್ರಮುಖವಾದಂಥ ಇನ್ನೊಂದು ನಾಲ್ಕನೆಯ ಒಂದು ಪ್ರಕಾರ ಅಥವಾ ವಿಧ ಅಂದರೆ ಫ್ಲೆಕ್ಸಿಬಲ್ ಆ್ಯಂಡ್ ರಿಜಿಡ್ ಬ್ಯಾಲೆನ್ಸ್ ಆಫ್ ಪವರ್. ಸರಳ ಹಾಗೂ ಅಲ್ಲಿ ಫ್ಲೆಕ್ಸಿಬಲ್ ಅಂತಂದರೆ ನಾವು ಒಂದು ರೀತಿಯಲ್ಲಿ ಹೇಗೆ ಬೇಕೋ ಆ ರೀತಿಯಲ್ಲಿ ಬದಲಾವಣೆ ಮಾಡಿಕೊಳ್ಳುವಂಥದ್ದನ್ನು ನಾವು ಫ್ಲೆಕ್ಸಿಬಲ್ ಅಂತ ಕರಿತೀವಿ. ಅದು ಕೂಡ ಸರಳ ಹಾಗೂ ಕಠಿಣವಾದಂಥ ಒಂದು ಶಕ್ತಿ ಸಮತೋಲನ ಅಂತಲೇ ಹೇಳ್ಬೋದು ಇದನ್ನು. ಅಂದರೆ ಕೆಲವು ಸಂದರ್ಭದಲ್ಲಿ ಅರಸೊತ್ತಿಗೆಯ ಕಾಲಾವಧಿಯಲ್ಲಿ ಅರಸರು ಇತರ ರಾಜರೊಂದಿಗೆ ಮಿತ್ರತ್ವವನ್ನು ಮಾಡಿಕೊಂಡು ಅದು ಅಲ್ಪ ಸಮಯದ ನಂತರ ಅದು ಮುರಿದು ಬಿದ್ದರೆ ಅದನ್ನು ಒಂದು ರೀತಿಯಲ್ಲಿ ಸರಳ ಸಮತೋಲನವಾಗಿ ಪರಿವರ್ತನೆ ಮಾಡಿಕೊಂಡಿದ್ದನ್ನು ನಾವು ನೋಡ್ತೇವೆ. ಸೈದ್ಧಾಂತಿಕ ಹಿನ್ನೆಲೆಯಲ್ಲಿ ಮಿತ್ರತ್ವಗಳು ಕಠಿಣ ಕರಾರುಗಳೊಂದಿಗೆ ಆದರೆ ಅದು ಕಠಿಣ ಶಕ್ತಿ ಸಮತೋಲನ ಅಂತ ಅನಿಸ್ಕೊಳ್ಳುತ್ತೆ ಎಂಬ ವಿಚಾರವನ್ನು ನಾವು ತಿಳ್ಕೊಳ್ಬೇಕು. ಸಮ್ಟೈಮ್ಸ್ ಕೆಲವು ಸಂದರ್ಭದಲ್ಲಿ ಬ್ಯಾಲೆನ್ಸಸ್ ಹ್ಯಾವ್ ಆಲ್ಸೋ ಬೀನ್ ನೋನ್ ಆ್ಯಸ್ ರಿಜಿಡ್ ಆರ್ ಫ್ಲೆಕ್ಸಿಬಲ್. ಕೆಲವು ಸಂದರ್ಭದಲ್ಲಿ ಈ ಶಕ್ತಿ ಸಮತೋಲನ ಅದು ಕಠಿಣವಾಗಿರುತ್ತೆ ಮತ್ತು ಸರಳವಾಗಿಯೂ ಇರುತ್ತೆ ಅಂತ. ವೆನ್ ಪ್ರಿನ್ಸಸ್ ಕುಡ್ ಮೇಕ್ ಸಡನ್ ಆ್ಯಂಡ್ ರ್ಯಾಡಿಕಲ್ ಶಿಫ್ಟ್ಸ್ ಇನ್ ದೇರ್ ಅಲಯನ್ಸಸ್ ಇನ್ ದ ಮೊನಾರ್ಕಿಕಲ್ ಡೇಸ್, ದ ಬ್ಯಾಲೆನ್ಸ್ ವಾಸ್ ಜನರಲಿ ಫ್ಲೆಕ್ಸಿಬಲ್. ಅಂದರೆ ಹಿಂದಿನ ಕಾಲವನ್ನು ತೆಗೆದುಕೊಂಡು ನೋಡಿದಾಗ ರಾಜರು ಮಹಾರಾಜರು ಆಡಳಿತವನ್ನು ಮಾಡ್ತಿದ್ದ ಸಂದರ್ಭದಲ್ಲಿ ಕೆಲವು ಸಂದರ್ಭದಲ್ಲಿ ಸರಳವಾಗಿ ಮತ್ತು ಕೆಲವು ಸಮಯದವರೆಗೆ ಅದು ಒಪ್ಪಂದಗಳನ್ನು ರಾಷ್ಟ್ರಗಳ ಮಧ್ಯೆ ಮಾಡ್ಕೊಳ್ತಾ ಇದ್ದರು. ಅದು ಕೆಲವು ಸಂದರ್ಭದಲ್ಲಿ ಅದು ಇರ್ತಿತ್ತು, ಕೆಲವು ಸಂದರ್ಭದಲ್ಲಿ ಬಿದ್ದು ಹೋಗ್ತಿತ್ತು ಆ ಒಪ್ಪಂದಗಳು. With the coming of ideologies and greater economic interdependence,
ದ ಬ್ಯಾಲೆನ್ಸ್ ಆಫ್ ಪವರ್ ಹ್ಯಾಸ್ ಟೆಂಡೆಡ್ ಟು ಬಿಕಮ್ ರಿಜಿಡ್. ಯಾವಾಗ ಈ ತತ್ವ ಸಿದ್ಧಾಂತಗಳು, ಐಡಿಯಾಲಜೀಸ್ ಅಂತ ಹೇಳ್ತೀವಲ್ಲ, ತತ್ವ ಪ್ರಣಾಳಿಗಳು ಬಂದ ನಂತರದಲ್ಲಿ, ಮತ್ತು ವಿಶ್ವಮಟ್ಟದಲ್ಲಿ ಶಕ್ತಿ ಬಣಗಳು, ಶಕ್ತಿ ರಾಷ್ಟ್ರಗಳು, ಸೂಪರ್ ಪವರ್ ರಾಷ್ಟ್ರಗಳು ಬೆಳೆದ ನಂತರ, ಮತ್ತು ಆರ್ಥಿಕವಾಗಿ ತುಂಬ ಅಭಿವೃದ್ಧಿಯನ್ನು ಸಾಧಿಸಿದಂಥ ರಾಷ್ಟ್ರಗಳು, ಆರ್ಥಿಕವಾಗಿ ಸ್ವಾತಂತ್ರ್ಯವನ್ನು ಪಡ್ಕೊಂಡಂಥ ಗ್ರೇಟ್ ಪವರ್ಸ್ ಅಂತ ಏನು ಹೇಳ್ತೀವಿ, ಶಕ್ತಿಯನ್ನು ಹೊಂದಿರುವಂಥ ದೊಡ್ಡ ದೊಡ್ಡ ರಾಷ್ಟ್ರಗಳು ಬಂದ ನಂತರದಲ್ಲಿ, ಅಸ್ತಿತ್ವಕ್ಕೆ ಬಂದ ನಂತರದಲ್ಲಿ, ಇದು ಒಂದು ರೀತಿಯಲ್ಲಿ ಒಂದು ಕಠಿಣವಾದಂತಹ, ಜಟಿಲವಾದಂಥ ಒಂದು ವ್ಯವಸ್ಥೆಯಾಗಿ ಪರಿಣಮಿಸಿರುವುದನ್ನು ನಾವು ನೋಡ್ತೇವೆ. ಇದನ್ನು ನಾವು ಏನಂತ ಕರಿತೀವಿ? ರಿಜಿಡ್ ಬ್ಯಾಲೆನ್ಸ್ ಆಫ್ ಪವರ್ ಅಂತ ನಾವು ಕರಿತೀವಿ. ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ಈ ಟೈಪ್ಸ್ ಆಫ್ ಬ್ಯಾಲೆನ್ಸ್ ಆಫ್ ಪವರ್ ಅಥವಾ ಶಕ್ತಿ ಸಮತೋಲನದ ಪ್ರಕಾರಗಳು ಅಥವಾ ವಿಧಗಳ ಬಗ್ಗೆ ಇಲ್ಲಿವರೆಗೆ ನಾನು ಚರ್ಚೆ ಮಾಡಿದ್ದೇನೆ. ಇದಕ್ಕೆ ಸಂಬಂಧಪಟ್ಟಂತೆ ನೀವು ಇನ್ನೂ ಹೆಚ್ಚಿನ ಜ್ಞಾನವನ್ನು, ಮಾಹಿತಿಯನ್ನು ಪಡ್ಕೊಳ್ಬೇಕಾದ್ರೆ ಪಾಮರ್ ಆ್ಯಂಡ್ ಪರ್ಕಿನ್ಸ್ ಬರೆದಿರುವಂಥ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಇನ್ ಟ್ರಾನ್ಸಿಷನ್ ಇನ್ ದ ವರ್ಲ್ಡ್ ಕಮ್ಯುನಿಟಿ ಈ ಪುಸ್ತಕ ತೆಗೆದುಕೊಂಡು ಓದ್ಬೋದು. ಮೈಕಲ್ ಜಿ ರೋಸ್ಕಿನ್, ನಿಕೋಲಸ್ ಓಬೇರಿ ಅವರು ಬರೆದಿರುವಂಥ ದ ನ್ಯೂ ವರ್ಲ್ಡ್ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸ್. ಮೂರನೇದು ಪೀಟರ್ ಕಾಲ್ವೋ ಕೊರೋಸಿ ಅವರು ಬರೆದಿರುವಂಥ ವರ್ಲ್ಡ್ ಪಾಲಿಟಿಕ್ಸ್ 1945 to 2000. ವಿನಯ್ ಕುಮಾರ್ ಮಲ್ಹೋತ್ರಾ ಅವರು ಬರೆದಿರುವಂಥ ಇಂಟರ್ನ್ಯಾಷನಲ್ ರಿಲೇಷನ್ಸ್. ಐದನೇದು ವಂದನಾ ವಿ ಬರೆದಿರುವಂಥ ಥಿಯರಿ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸ್. ಈ ಪುಸ್ತಕಗಳು ಇಂಗ್ಲೀಷ್ನಲ್ಲಿದೆ, ತೆಗೆದುಕೊಂಡು ಓದ್ಬೋದು. ಕನ್ನಡದ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಮಾಲಿ ಮುದ್ದಣ್ಣ ಅವರು ಬರೆದಿರುವಂಥ ಅಂತಾರಾಷ್ಟ್ರೀಯ ಸಂಬಂಧಗಳು, ಎಚ್ ಡಿ ರಾಮಕೃಷ್ಣ ಅವರು ಬರೆದಿರುವಂಥ ಅಂತಾರಾಷ್ಟ್ರೀಯ ಸಂಬಂಧಗಳು, ಕೆ ಜೆ ಸುರೇಶ್ ಅವರು ಬರೆದಿರುವಂಥ ಅಂತಾರಾಷ್ಟ್ರೀಯ ಸಂಬಂಧಗಳು, ಜಿ ಟಿ ದೇವೇಗೌಡ ಅವರು ಬರೆದಿರುವಂಥ ಅಂತಾರಾಷ್ಟ್ರೀಯ ಸಂಬಂಧಗಳು, ಎನ್ ಬಿ ಪಾಟೀಲ ಮತ್ತು ಜಿ ಬಿ ಶೀಲವಂತರ ಅವರು ಬರೆದಿರುವಂಥ ಅಂತಾರಾಷ್ಟ್ರೀಯ ಸಂಬಂಧಗಳು ಮತ್ತು ಅಂತಾರಾಷ್ಟ್ರೀಯ ಸಂಸ್ಥೆಗಳು, ಈ ಪುಸ್ತಕಗಳನ್ನು ತೆಗೆದುಕೊಂಡು ಓದಬಹುದು. ಎಲ್ಲರಿಗೂ ನಮಸ್ಕಾರಗಳು, ಧನ್ಯವಾದ.